ಇವತ್ತು ನೀವು ಇಂಟರ್ನೆಟ್ ಹಿಂಗ್ ಸ್ಕ್ರಾಲ್ ಮಾಡ್ತಾ ಇರ್ತೀರಾ, ಏನೋ ಬ್ರೌಸ್ ಮಾಡ್ತಾ ಇರ್ತೀರಾ, ಯಾವುದೋ ಒಂದು ನಾಯಿ ಚಿತ್ರ ಕಾಣಿಸ್ಬಿಡುತ್ತೆ, ತುಂಬ ಚೆನ್ನಾಗಿದೆ ತಗೊಬಂದ್ಬಿಡು. ಯಾರೋ ವಾಕಿಂಗ್ ಮಾಡಿಸ್ಕೊಂಡು ಹೋಗ್ತಿರ್ತಾರೆ, ರಾಟ್ವೈಲರ್ನ ನೋಡೋಕೆ ಹಿಂಗೆ ಸಖತ್ತಾಗಿ ಕಾಣಿಸುತ್ತೆ, ತಂದ್ಬಿಡು. ಹಿಂಗೆ ಮುದ್ದು ಮಾಡೋ ರೀತಿ, ಸುಮ್ಮನೆ ನಾಯಿ ಮಲಗಿದ್ರು ಹೋಗ್ಬಿಟ್ಟು ತಪ್ಕೊಂಡು ಮುದ್ದು ಕೊಡೋದು, ಸುಮ್ಮನೆ ಹಿಂಸೆ ಕೊಡೋದು, ಗುಡ್ಗಲ್ ಹೇಳೋದು, ಮುದ್ದು ಮಾಡೋದು ಅಲ್ಲ. ನೀವು ಮುದ್ದು ಮಾಡ್ತಾ ಇದ್ದೀರ, ಅದಕ್ಕೊಂದು ತೂಕ ಇರಬೇಕು, ಗುಡ್ ಬಾಯ್ ಹೇಳ್ತಾ ಇರೋ ಒಂದು ತೂಕ ಇರಬೇಕು. ಸುಮ್ಮನೆ ನೋಡಿ, ನಾನು ನಿಮಗೆ ಶುಗರ್ ಕೋಟ್ ಮಾಡಿ ಕಲಿಸೋಂಥದ್ದು ಏನಿಲ್ಲ. ತುಂಬ ಹೈಪರ್ ಆಕ್ಟಿವ್ ಇರೋಂಥ ಪೆಟ್ಟು, ತುಂಬ ಸಿಕ್ಕಾಬಟ್ಟೆ ಮಾತೆ ಕೇಳೋಂಥ ಪೆಟ್ಟಿಗೆ ಒಂದೇ ದಾರಿ, ಹೊಡೆದು ದಯವಿಟ್ಟು ನೆಕ್ಸ್ಟ್ ಸೆಷನ್ಗೆ ಕಾಯ್ತಾ ಇರಬೇಕು ಎಷ್ಟೊತ್ತಿಗೆ ಮಾಡ್ತಿರೋ ಅಂತ. ಅಯ್ಯೋ ತಿರ್ಗಾ ಬನ್ನಪ್ಪ ಅಂತ ಅನ್ಸೋ ಥರ ನೀವು ಮಾಡಿಬಿಟ್ರೆ ಯಾವುದೇ ಕಾರಣಕ್ಕೂ ನಿಮ್ಮ ನಾಯಿ ಮರಿಗಳು ನಿಮ್ಮ ಮಾತನ್ನ ಕೇಳೋದಿಲ್ಲ. 100 ಬಿಸ್ಕೆಟ್ನ ಕೊಟ್ರೆ 100 ಬಿಸ್ಕೆಟ್ನ ಕೈ ಹಿಡ್ಕೊಂಡು ಹಿಂಗೆ ನೋಡಿ ಎಷ್ಟಾಗತ್ತೆ ಅಂತ. ಅಷ್ಟು ಬಿಸ್ಕೆಟ್ನ ನೀವು ಅಥವಾ ರಿವಾರ್ಡ್ನ ಅಥವಾ ಕಿಬಲ್ಸ್ನ ಅಥವಾ ಏನಾದರೂ ಆಗಿರ್ಬೋದು, ತರಕಾರಿನೇ ಆಗಿರ್ಬೋದು, ಅಷ್ಟು ಊಟ ಅಷ್ಟು ರಿವಾರ್ಡ್ ಕೊಟ್ಟ ಮೇಲೆ ನೆಕ್ಸ್ಟ್ ಸೆಷನಲ್ಲಿ ನಿಮ್ಮ ಮಾತು ಕೇಳಬೇಕು ಅಂತ ಪೆಟ್ಟಿಗೆ ಏನು ಅವಶ್ಯಕತೆ ಇಲ್ಲ ತಾನೆ. ಅಮೃತ ಮೇಡಮ್ ದಾಬಸ್ಪೇಟೆಯಿಂದ ನಮ್ಮ ಮನೆಗೆ ಟ್ರೈನಿಂಗ್ಗೋಸ್ಕರ ಒಂದು ಪೆಟ್ನ ಕಳಿಸ್ಕೊಟ್ಟಿದ್ದಾರೆ. ಇವಳೆ ಗೌನ್ ಅಂತ. ಗೌನ್ ಕಮ್ ಹಿಯರ್. ಎಸ್ ಕಮ್ ಹಿಯರ್. ಬಾ.